ಇಸ್ರೇಲ್ನಲ್ಲಿರುವ ಕನ್ನಡಿಗರ ಕುಟುಂಬಸ್ಥರಿಗೆ ಆತಂಕ ಎದುರಾಗಿದೆ. ಇರಾನ್ ಇಸ್ರೇಲ್ ನಡುವೆ ಯುದ್ಧದ ಹಿನ್ನೆಲೆ ಭೀತಿ ಹೆಚ್ಚಾಗಿದೆ. ನಾವು ಸೇಫ್ ಆಗಿದ್ದೀವಿ ಅಂತ ಕನ್ನಡಿಗರು ಸಂದೇಶ ಕಳಿಸಿದ್ದಾರೆ. ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಮಾಡಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಹಾಸನ ಮೂಲದ 25ರಿಂದ 30 ಮಂದಿ ಕನ್ನಡಿಗರು ಇಸ್ರೇಲ್ನಲ್ಲಿ ತಮ್ಮ ಕುಟುಂಬಕ್ಕೆ ಕಾಲ್ ಮಾಡಿ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ನಸ್ ಆಂಥೋನಿ ಮೇರಿ, ಸದ್ಯ ಎಲ್ಲ ನಾರ್ಮಲ್ ಇದೆ, ಮಾಲ್ಗಳು ಓಪನ್ ಇದೆ, ರಾತ್ರಿ ವೇಳೆ ಮಿಸೈಲ್ ದಾಳಿ ಆಗುತ್ತೆ, ಸೈರನ್ ಆಗ್ತಿದ್ದ ಹಾಗೆ ನಾವು ಬಂಕರ್ಗೆ ಸುರಕ್ಷಿತವಾಗಿ ಹೋಗೋದಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಭಾರತೀಯರು ಜೊತೆಗೆ ಇತರೆ ದೇಶದವರನ್ನು ಕೂಡ ಇಲ್ಲಿ ಸರ್ಕಾರ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಹೀಗಾಗಿ ಯಾವುದೇ ಆತಂಕ ಬೇಡ ಅಂತ ಕುಟುಂಬಸ್ಥರಿಗೆ ತಮ್ಮ ಸುರಕ್ಷತೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮೇರಿ ಅನ್ನುವಂಥ ಮಹಿಳೆ. ಕ್ಯಾಮ್ರಾನೇ ಉಲ್ಟಾ ಹಿಡಿದ್ಬಿಡಿ, ಗೊತ್ತಾಗುತ್ತೆ ಮೊಬೈಲ್. ಓಕೆ, ಮೇಲ್ಗಡೆ ಇರೋದೆಲ್ಲ ಹಾಸ್ಪಿಟಲ್ ಸರ್, ಒಳಗಡೆ ಹೋಗ್ಬೇಕು. ಮತ್ತೆ ಇಲ್ಲಿ ಕೆಳಗಡೆನೂ ಸಹ ಹಾಸ್ಪಿಟಲ್ ಇದೆ ಸರ್. ಎಕ್ಸ್ರೇ ಎಲ್ಲ ಇಲ್ಲಿದೆ. ಮತ್ತೆ ಹಾಗೆ ತೋರಿಸ್ತೀನಿ. ಇಲ್ಲಿ ಮೇಲ್ ಬಂದ್ರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಜನ ಎಲ್ಲ ನಾರ್ಮಲ್ ಆಗಿದ್ದಾರೆ. ಏನ್ ಅಲ್ಲೇ ಅನ್ಕೊಳತ್ತಾರೆ, ಏನು ತೊಂದ್ರೆ ಇಲ್ಲ ಸರ್. ಇಲ್ಲಿ ನೋಡಿ, ಇದು ಬಂದ್ರೆ ಫಾರ್ಮಸಿ, ಇದೆಲ್ಲ ಫಾರ್ಮಸಿ ಸರ್. ಮತ್ತೆ ಇಲ್ಲೊಂದು ಬಂಕರ್ ತೋರಿಸ್ತೀನಿ, ಕ್ಲೋಸ್ ಆಗಿದೆ, ಕಾಣಿಸ್ತಾ ಇದೆಯಾ ಡೋರು? ಸರ್, ಇದು ಬಂಕರು. ಇಲ್ಲಿ ಗ್ರೌಂಡ್ ಅಲ್ಲಿ ಇದ್ದವ್ರಿಗೆಲ್ಲ ಸೈರನ್ ಆದ್ರೆ ಇವರೆಲ್ಲ ಇಲ್ಲಿ ಬರ್ತಾರೆ ಸರ್ ಒಳಗಡೆ. ಇನ್ನೊಂಚೂರು ರೈಟ್, ದೊಡ್ಡದಿದೆ ಇದು. ಇನ್ನೊಂದ್ ಸ್ವಲ್ಪ ರೈಟ್ ಮಾಡಿ ಮೇಡಮ್. ಓಕೆ ಓಕೆ. ಇದು ತುಂಬಾ ದೊಡ್ಡ ಬಂಕರ್, ಇದು ಅಂಡರ್ ಗ್ರೌಂಡ್ ಬಂಕರ್. ಇದು ಎಷ್ಟು ಜನ ಇರ್ಬೋದು ಮೇಡಮ್ ಅಲ್ಲಿ ಆ ಬಂಕರ್ ಅಲ್ಲಿ? ಸರ್, ಒಂದು 500 ಜನ ಇರ್ಬೋದು ಅನ್ಕೋತೀನಿ. ತುಂಬಾ ದೊಡ್ಡದಿದೆ. ಇದು ನೀವು ಇರೋ ಸಿಟಿ ನೇಮ್ ಏನು ಮೇಡಮ್? ಸರ್, ಇದು ಸಿಟಿನೇ. ಅಲ್ಲ, ನೇಮ್ ಈಗ ಹೇಳಿದ್ರಲ್ಲ. ರಿಶಾನ್ ಲಿಜಿಯಾನ್ ಸರ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಏನಾದ್ರು ಇದ್ರೆ ನಮ್ಮ ಜಾನಿ ಅವ್ರಿಗೆ ಕಳಿಸಿರಿ ವಿಡಿಯೋ, ಫ್ರಾನ್ಸಿಸ್ ಅವರಿಗೆ. ಆಯ್ತು ಸರ್, ಥ್ಯಾಂಕ್ ಯು ಮೇಡಮ್. ಟೇಕ್ ಕೇರ್ ಮೇಡಮ್. ಬಾಯ್. ಥ್ಯಾಂಕ್ ಯು. ಬಾಯ್ ಸರ್, ಥ್ಯಾಂಕ್ ಯು. ಮೇಡಮ್ ಹೇಗಿದ್ರ ಅಲ್ಲಿ? ಹೇಗಿದ್ದೀರಾ ಅಂತಿದ್ದಾರೆ ಅಲ್ಲಿ. ಸರ್, ಕೇಳಿಸ್ತಾ ಇಲ್ಲ. ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಏನು ಅಂತ? ಸರ್, ನಾವೆಲ್ಲ ಸೇಫ್ ಆಗಿದ್ದೀವಿ. ಈಗ ಇಲ್ಲಿನ ಪರಿಸ್ಥಿತಿ ಏನಾತರ ಪ್ರಾಬ್ಲಮ್ ಇಲ್ಲ ಸರ್. ನೆನೆ ಮೊನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ಜನ ಎಲ್ಲ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ಮಾಲ್ಗಳೆಲ್ಲ ಓಪನ್ ಇದೆ. ಆದ್ರೆ ಇದು ನೈಟ್ ಟೈಮ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಆ ಟೈಮ್ ಅಲ್ಲಿ ಮಿಸೈಲ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದು ಸ್ಟಾರ್ಟ್ ಆಗಿದ್ದ ಫಸ್ಟ್ ನಮ್ಗೆ ಮೊಬೈಲ್ ಗಳಿಗೆ ಮೆಸೇಜ್ ಬರುತ್ತೆ ಸರ್. ಆ ಟೈಮ್ ಅಲ್ಲಿ ನಾವು ಅಲರ್ಟ್ ಆಗ್ತೀವಿ. ನಮ್ಗೆ ಇದು ಸೈರನ್ ಬರಕಿನ ಫಸ್ಟ್ ನಾವು ಅಲರ್ಟ್ ಆಗಿ ಸೇಫ್ಟಿ ರೂಮ್ ಅಲ್ಲಿ ಇರೋದ್ರಿಂದ ನಮ್ಗೆ ಯಾವ್ದೇ ರೀತಿ ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲ ಸೇಫ್ ಆಗಿದ್ದೀವಿ. ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಮೇಡಮ್ ಈಗ ಇಸ್ರೇಲ್ ಅಲ್ಲಿ ನೀವು? ಸರ್, ನಾನಿರೋದು ಸೆಂಟ್ರಲ್ ಏರಿಯಾ, ರಿಶಾನ್ ಲಿಜಿಯಾನ್ ಅಂತ. ಇದು ಟೆಲ್-ಅವಿವ್ಗೆ ತುಂಬಾ ದೂರ ಏನಿಲ್ಲ. ಇಲ್ಲಿಂದ ಟೆಲ್-ಅವಿವ್ಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಹಾಫ್ ಅನ್ ಅವರ್ ಸರ್. ಹಾಫ್ ಅನ್ ಅವರ್. ಇದು ಬಾಂಬ್ ಶೆಲ್ಲಿಂಗ್ ಆಗೋದು ಏನಾದ್ರು ನಿಮಗೆ ಗೊತ್ತಾಗುತ್ತಾ ಅಲ್ಲಿ ಏನು ಅಂತ? ಇಲ್ಲ ಸರ್, ಆತರ ಬರೋ ಟೈಮ್ ಅಲ್ಲಿ ನಮ್ಗೆ ಮೊಬೈಲ್ ಗಳಿಗೆ ಅಲಾರಾಮ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ನಾವು ಬಂಕರ್ ಗಳಿಗೆ ಹೋಗಿ ಕೂರೋದ್ರಿಂದ ನಮ್ಗೆ ಅದು ಸೌಂಡ್ ಗಳು ಇದಾಗುತ್ತೆ ಅಷ್ಟೇ, ಕೇಳುತ್ತೆ ಅದು ಬ್ಲಾಸ್ಟ್ ಆಗೋದು. ಅದ್ ಬಿಟ್ರೆ ಏನೇನೋ ಆತರ ಪ್ರಾಬ್ಲಮ್ಸ್ ಇಲ್ಲ. ಬಟ್ ನೀವು ಅಲ್ಲಿ ಎಷ್ಟು ಜನ ಇದ್ದೀರಾ ಮೇಡಮ್? ನಮ್ಮ ಹಾಸನದಿಂದ ಹೋಗಿರೋರು ಅಂತವ್ರು ಎಷ್ಟು ಜನ ಇದ್ದಾರೆ ನಿಮ್ಮ ಸಂಪರ್ಕದಲ್ಲಿ? ಎಷ್ಟು ಜನ ಇದ್ದಾರೆ ಸರ್? ನಾನು ಇಲ್ಲಿ ರಿಶಾನ್ ಅಲ್ಲಿ ನಾನು ಒಬ್ಳೇ ಇರೋದು. ಇನ್ನ ಬೇರೆ ಪ್ಲೇಸ್ ಅಲ್ಲೆಲ್ಲ ಇದಾರೆ ಸರ್. ನಮ್ಮ ಹಾಸನವರು ಸ್ವಲ್ಪ ವಿಲೇಜ್ ಅಲ್ಲಿ ಇರೋರೆಲ್ಲ ಇದಾರೆ. ಒಂದು 25 ಜನ ತನಕ ಇದಾರೆ. ಎಲ್ಲ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇದಾರೆ. ಹೋಲೋನಲ್ಲಿ ಇದಾರೆ, ಟೆಲ್-ಅವಿವ್ ಇದಾರೆ, ಮತ್ತೆ ಹೀಗೆ ತುಂಬಾ ಎಲ್ಲ ಜೆರುಸಲೇಮ್ ಇಂದ ಹಿಡಿದು ಎಲ್ಲಾ ಕಡೆ ಕವರ್ ಆಗಿದ್ದಾರೆ. ಎಲ್ಲಾ ಕಡೆನೂ ಇದಾರೆ ಹಾಸನ್ ಅವರು. ನಿಮ್ಮ ಅಲ್ಲಿ ಸರ್ಕಾರ ನೀಟಾಗಿ ನೋಡ್ಕೊತದೆ ಹೇಗಿದೆ ಮೇಡಮ್? ಸರ್, ಇಲ್ಲಿದು ಗೌರ್ಮೆಂಟ್ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಗೆಲ್ಲ ತುಂಬಾ ಸೇಫ್ ಇದೆ. ನಮ್ಗೆ ಮತ್ತೆ ಎಲ್ಲ ಹೆಲ್ಪ್ ಮಾಡುತ್ತೆ. ಮತ್ತೆ ಇಲ್ಲಿ ಜನಗಳು ಅಷ್ಟೇ, ನಮ್ಗೆ ಇಂಡಿಯನ್ಸೇ ಆಗ್ಲಿ ಬೇರೆ ಯಾವುದೇ ಕಂಟ್ರೀಸ್ ಅವ್ರಿಗೆ ಆಗ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಏನೋ ತೊಂದ್ರೆ ಇಲ್ಲ ಸರ್, ಆರಾಮಾಗಿದೀವಿ ನಾವೆಲ್ಲ. ಏನ್ ಕೆಲಸ ಮಾಡ್ತೀರಾ ಮೇಡಮ್ ನೀವು? ನಾವು ನರ್ಸ್ ಸರ್, ಇಲ್ಲಿ ಪೇಷಂಟ್ ಗಳನ್ನ ನೋಡ್ಕೊಳ್ಳೋದು.
ಇವಾಗ ನಿಮ್ಮದು ಬಂಕರ್ ಅಂತ ಹೇಳ್ತಾರಲ್ಲ, ಅದು ಅಂದರೆ ಪ್ರತಿ ಮನೇಲೂ ಬಂಕರ್ ಇರುತ್ತಾ? ಅದು ಯಾವ ರೀತಿ ಇರುತ್ತೆ ಹೇಳ್ಬೋದಾ ಮೇಡಮ್? ಸರ್ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಬಂಕರ್ದು, ನೀವು ಆಮೇಲೆ ನೋಡ್ಬೋದು. ಮತ್ತೆ ಕ್ಯಾಮ್ರಾನೇ ಉಲ್ಟಾ ಹಿಡ್ಬಿಡಿ, ಗೊತ್ತಾಗುತ್ತೆ ಮೊಬೈಲ್. ಓಕೆ. ಮೇಲ್ಗಡೆ ಇರೋದೆಲ್ಲ ಹಾಸ್ಪಿಟಲ್ ಸರ್, ಒಳಗಡೆ ಹೋಗ್ಬೇಕು. ಮತ್ತೆ ಇಲ್ಲಿ ಕೆಳಗಡೆನೂ ಸಹ ಹಾಸ್ಪಿಟಲ್ ಇದೆ ಸರ್. ಎಕ್ಸ್ರೇ ಎಲ್ಲ ಇಲ್ಲಿದೆ. ಮತ್ತೆ ಹಾಗೆ ತೋರಿಸ್ತೀನಿ. ಇಲ್ಲಿ ಮೇಲ್ ಬಂದ್ರೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಜನ ಎಲ್ಲ ನಾರ್ಮಲ್ ಆಗಿದ್ದಾರೆ. ಏನ್ ಅಲ್ಲೇ ಅನ್ಕೊಳತ್ತಾರೆ, ಏನು ತೊಂದ್ರೆ ಇಲ್ಲ ಸರ್. ಇಲ್ಲಿ ನೋಡಿ, ಇದು ಬಂದ್ರೆ ಫಾರ್ಮಸಿ, ಇದೆಲ್ಲ ಫಾರ್ಮಸಿ ಸರ್. ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ನಾವು ಸೇಫ್ ಆಗಿದ್ದೀವಿ ಅನ್ನೋದನ್ನ ಮಹಿಳೆಯೊಬ್ರು ನೋಡಿ ವಿಡಿಯೋ ಕಾಲ್ ಮೂಲಕ ಅವರ ಕುಟುಂಬಸ್ಥರಿಗೆ ವಿವರಿಸಿದ್ದಾರೆ. ಸುರಕ್ಷಿತ ಸ್ಥಳದಲ್ಲಿ ಇದ್ದೀವಿ, ಏನು ತೊಂದರೆ ಇಲ್ಲ, ಆತಂಕ ಪಡೋ ಅಗತ್ಯ ಇಲ್ಲ. ಹಾಗೇನಾದರೂ ದಾಳಿ ಆಗುತ್ತೆ ಅಂತಿದ್ರೆ ನಮ್ಮ ಮೊಬೈಲ್ಗಳಿಗೆ ಸೈರನ್ ಬರುತ್ತೆ, ನಮಗೆ ಮುನ್ಸೂಚನೆ ಸಿಗುತ್ತೆ. ಆಗ ಮತ್ತೆ ಬಂಕರ್ಗಳಲ್ಲಿ ನಾವು ಸೇಫ್ ಆಗಿ ಹೋಗಿ ಕೂತ್ಕೋತೀವಿ. ಇಲ್ಲಿನ ಸರ್ಕಾರ ಕೂಡ ನಮ್ಮನ್ನು ಅಷ್ಟೇ ಸರಿಯಾಗಿ ನೋಡ್ಕೊಳ್ತಾ ಇದೆ, ಯಾವುದೇ ತೊಂದರೆ ಇಲ್ಲ. ಸುಮಾರು ಒಂದು 25 ಜನ ಹಾಸನ ಮೂಲದವರು ಕನ್ನಡಿಗರು ಇಲ್ಲಿ ಇದೇ ರೀತಿ ಇದ್ದಾರೆ. ರಾತ್ರಿ ಹೊತ್ತಲ್ಲಿ ಮಿಸೈಲ್ ದಾಳಿ ಆಗ್ತಾ ಇದೆ, ಇನ್ನುಳಿದಂತೆ ಸಹಜವಾಗಿಯೇ ಜನರ ಜೀವನ ನಡೀತಾ ಇದೆ ಅನ್ನೋದನ್ನು ವಿವರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.